ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಪರೀಕ್ಷಾ ಎಜುಕೇಷನ್ ಹಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋಲಿ ನಾವು 10 ಪ್ರಶ್ನೆಯವರೆಗೆ ಎಕ್ಸ್ಪ್ಲನೇಷನ್ನ ನೋಡಿದ್ವಿ. ಈಗ 11ನೇ ಪ್ರಶ್ನೆಯಿಂದ ಮುಂದುವರಿಸೋಣ. ಮೊದಲನೇದು, ಒನ್ ಆಫ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರೀ ಆಪರೇಷನಲ್ ಥಾಟ್ ಅಕಾರ್ಡಿಂಗ್ ಟು ಜೀನ್ ಪಿಯಾಜೆ ಈಸ್ ವಿಚ್ ರೆಫರ್ಸ್ ಟು ದ ಟೆಂಡೆನ್ಸಿ ಟು ಫೋಕಸ್ ಆನ್ ಒನ್ ಆಸ್ಪೆಕ್ಟ್ ಆಫ್ ಸಿಚುವೇಶನ್ ಆ್ಯಂಡ್ ನೆಗ್ಲೆಕ್ಟ್ ಅದರ್ಸ್. ನಾನು ಜೀನ್ ಪಿಯಾಗೆಟ್ ಅವರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದು ಶಾರ್ಟ್ಸಲ್ಲಿದೆ, ಯಾರಿಗಾದರೂ ಬೇಕು ಅಂದರೆ ಅಲ್ಲೋಗಿ ನೋಡ್ಬೋದು. ಇಲ್ಲಿ ಹೇಳ್ತಾ ಇರೋ ಪ್ರಶ್ನೆಗೆ ಅರ್ಥ ಏನು ಅಂದರೆ, ಮಕ್ಕಳು ಒಂದು ಸಿಚುವೇಶನ್ನ ನಡೀತಾ ಇದ್ದರೆ ಒಂದು ಪರಿಸ್ಥಿತಿ ಮತ್ತು ಒಂದು ಅಂಶದ ಮೇಲೆ ಮಾತ್ರ ಗಮನ ಹರಿಸಿ ಬೇರೆ ಅಂಶನ ಅವರು ಗಮನ ಹರಿಸದೇ ಇರೋದನ್ನ ಏನಂತ ಕರೀತಾರೆ ಅಂತೇಳ್ಬಿಟ್ಟು ಕೇಳ್ತಿದ್ದಾರೆ. ಅದರ ಆಪ್ಷನ್ಸ್ ಬಂದುಬಿಟ್ಟು ಕಾಷನ್, ಸೆಂಟ್ರಾಕ್ಷನ್, ಡಿಸೆಂಟ್ರಾಕ್ಷನ್ ಆ್ಯಂಡ್ ಟ್ರಾಂಡಕ್ಷನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, ಸೆಂಟ್ರಾಕ್ಷನ್ ಆಗಿರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಸೆಂಟ್ರಾಕ್ಷನ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಜೀನ್ ಪಿಯಾಗೆಟ್ ಅವರ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್. ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿನ ಇವರು ಪರಿಚಯ ಮಾಡಿರ್ತಾರೆ. ಇವರೊಬ್ಬ ಸ್ವಿಸ್ನ ಸೈಕಾಲಜಿಸ್ಟ್ ಆಗಿರ್ತಾರೆ. ಅವರು ಮಕ್ಕಳ ಯೋಚನಾ ವಿಧಾನ ಮತ್ತು ಅವರು ಹೇಗೆ ಅರ್ಥ ಮಾಡ್ಕೊಳ್ತಾರೆ ಬೆಳೀತಾ ಅನ್ನೋದ್ರ ಬಗ್ಗೆ 4 ವಿಧದಲ್ಲಿ ಹೇಳಿರ್ತಾರೆ. ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಸೆನ್ಸರಿ ಮೋಟಾರ್ ಸ್ಟೇಜ್, ಪ್ರೀ ಆಪರೇಷನಲ್ ಸ್ಟೇಜ್, ಕಾನ್ಕ್ರೀಟ್ ಆಪರೇಷನಲ್ ಸ್ಟೇಜ್ ಆ್ಯಂಡ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಈ 4 ಸ್ಟೇಜಸ್ ಜೀನ್ ಪಿಯಾಗೆಟ್ ಅವರು ಮಾಡಿರೋ ಥಿಯರಿ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಇನ್ ಅರ್ಲಿ ಚೈಲ್ಡ್ಹುಡ್ ಗ್ರೋತ್ ಆ್ಯಂಡ್ ಥಿಂಕಿಂಗ್ ಈಸ್ ವೈಲ್ ಇನ್ ಮಿಡಲ್ ಚೈಲ್ಡ್ಹುಡ್ ಗ್ರೋತ್ ಆ್ಯಂಡ್ ಥಿಂಕಿಂಗ್ ಈಸ್ ಅಂತ. ಈ ಪ್ರಶ್ನೆ ಅರ್ಥ ಏನು ಅಂದರೆ, ಅರ್ಲಿ ಚೈಲ್ಡ್ಹುಡ್ ಪ್ರಾರಂಭಿಕ ಬೆಳವಣಿಗೆ ಮತ್ತು ಮಧ್ಯಬಾಲ್ಯಾವಸ್ಥೆಯಲ್ಲಿ ಮಕ್ಕಳ ಬೆಳವಣಿಗೆ ಮತ್ತು ಚಿಂತನಾ ವಿಧಾನ ಹೇಗಿರುತ್ತೆ ಅಂತೇಳ್ಬಿಟ್ಟು ಕೇಳ್ತಿದ್ದಾರೆ. ಆಪ್ಷನ್ಸ್ ನೋಡೋದಾದರೆ, ಸ್ಲೋಸ್, ಸಮ್ವಾಟ್ ಎಕೋಸೆಂಟ್ರಿಕ್, ಈಸ್ ಸ್ಟಡಿ ಆ್ಯಂಡ್ ಲಾಜಿಕಲ್. ಆಪ್ಷನ್ ಬಿ, ಈ ಸ್ಟಡಿ somewhat ecocentric, slows and logical. ಆಪ್ಷನ್ ಸಿ, ಈ ಸ್ಟಡಿ ಲಾಜಿಕಲ್, ಸೋಲೋ ಆ್ಯಂಡ್ ಎಕೋಸೆಂಟ್ರಿಕ್. ಆಪ್ಷನ್ ಡಿ, ಸ್ಲೋಸ್, ಲಾಜಿಕಲ್, ಈ ಸ್ಟಡಿ ಆ್ಯಂಡ್ ಎಕೋಸೆಂಟ್ರಿಕ್ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಗಿರುತ್ತೆ. ಸ್ಲೋ, somewhat ಎಕೋಸೆಂಟ್ರಿಕ್ ಆಗಿ ಯೋಚನೆ ಮಾಡ್ತಾರೆ ಆ್ಯಂಡ್ ಸ್ಟಡಿ ಲಾಜಿಕಲ್ ಆಗಿ ಯೋಚನೆ ಮಾಡ್ತಾರೆ ಮಕ್ಕಳು. ನಾವು ಇಲ್ಲಿ ಸ್ಟೇಜಸ್ನ ನೋಡ್ತಾ ಇದ್ದೀವಿ, ಅರ್ಲಿ ಚೈಲ್ಡ್ಹುಡ್ ಅಂತ. ಹ್ಯೂಮನ್ ಡೆವಲಪ್ಮೆಂಟ್ ಸ್ಟೇಜಸ್ನ ನೋಡೋದಾದರೆ, ಹ್ಯೂಮನ್ ಡೆವಲಪ್ಮೆಂಟ್ ಸ್ಟೇಜಸ್, ಅದರಲ್ಲಿ ಪ್ರೀನೇಟಲ್ ಸ್ಟೇಜ್, ಕಾನ್ಸೆಪ್ಷನ್ ಟು ಬರ್ತ್. ಇದರಲ್ಲಿ ತಾಯಿಯ ಗರ್ಭದಲ್ಲೇ ದೇಹದ ಅಂಗಗಳು ಮತ್ತು ಮೆದುಳು ವಿಕಾಸನ ನಡೀತಾ ಇರುತ್ತೆ ಮಕ್ಕಳಿಗೆ. ಇನ್ಫ್ಯಾನ್ಸಿ ಸ್ಟೇಜ್, ಬರ್ತ್ ಟು 2 years, ವೇಗವಾಗಿ ಶರೀರ ವೃದ್ಧಿ ಆಗುತ್ತೆ, ಅಂದರೆ ಫಿಸಿಕಲ್ ಗ್ರೋತ್ ಜಾಸ್ತಿ ಆಗುತ್ತೆ, ಸೆನ್ಸರಿ ಮೋಟಾರ್ ಜಾಸ್ತಿ ಆಗಿರುತ್ತೆ, ಇಂದ್ರಿಯಗಳ ವಿಕಾಸನ ಹಾಗೂ ಎಮೋಷ್ನಲ್ ಬಾಂಡಿಂಗ್, ತಾಯಿ ಜೊತೆ ಎಮೋಷ್ನಲ್ ಬಾಂಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ. ಅರ್ಲಿ ಚೈಲ್ಡ್ಹುಡ್ 2 to 6 years ಬಂದುಬಿಟ್ಟು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ಮಕ್ಕಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇರುತ್ತೆ ಕಲಿಯೋದ್ರ ಬಗ್ಗೆ ಎಲ್ಲ ಮಕ್ಕಳಲ್ಲಿ. ಇನ್ನೊಂದು ಬಂದುಬಿಟ್ಟು ಲೇಟ್ ಚೈಲ್ಡ್ಹುಡ್, ಇದರಲ್ಲಿ ಬಂದುಬಿಟ್ಟು ಶಾಲಾ ಅಧ್ಯಯನದ ಬಗ್ಗೆ ಲಾಜಿಕಲ್ಲಾಗಿ ಯೋಚನೆ ಮಾಡೋದು, ಫ್ರೆಂಡ್ಸ್ ಜೊತೆ ಕಮ್ಯುನಿಕೇಟ್ ಆಗೋದು ಎಲ್ಲ ಇದರಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಅಡಾಲೆಸೆನ್ಸ್ ಬಂದುಬಿಟ್ಟು ಅಂದರೆ ಯೌವನ ಆರಂಭ ಇಲ್ಲೇ ಶುರುವಾಗೋದು, ಎಮೋಷ್ನಲ್ಲು ಸೆನ್ಸಿಟಿವಿಟಿ ಜಾಸ್ತಿ ಆಗ್ತಾ ಇರುತ್ತೆ, ಐಡೆಂಟಿಟಿ ಫಾರ್ಮಿಂಗ್ ಬೇಕು, ನನ್ನದೇ ಆದ ಒಂದು ಹೆಸರು ಬೇಕು ಅನ್ನೋದು ಈ ಏಜಲ್ಲಿ ಮಕ್ಕಳಿಗೆ ಶುರುವಾಗ್ತಾ ಇರುತ್ತೆ. ಇನ್ನೊಂದು ಅರ್ಲಿ ಅಡಲ್ಟ್ಹುಡ್, ಇದರಲ್ಲಿ ಬಂದುಬಿಟ್ಟು ವೃತ್ತಿ ಮತ್ತು ಕುಟುಂಬ ಜವಾಬ್ದಾರಿ ಜಾಸ್ತಿ ಆಗ್ತಾ ಇರುತ್ತೆ, ಕೆಲಸದ ಬಗ್ಗೆ ಜಾಸ್ತಿ ಆಗ್ತಾ ಇರುತ್ತೆ, ಫ್ಯಾಮಿಲಿ ಜೊತೆ ಬಾಂಡಿಂಗ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನೊಂದು ಮಿಡಲ್ ಅಡಲ್ಟ್ಹುಡ್ 40 to 60 years ಆಗ್ತಾ ಇರುತ್ತೆ. ಇದರಲ್ಲಿ ಬರ್ತಾ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ, ಆಮೇಲೆ ಜ್ಞಾನ ಜಾಸ್ತಿ ಆಗ್ತಾ ಇರುತ್ತೆ. ಓಲ್ಡ್ ಏಜ್ ಬಂದುಬಿಟ್ಟು 60 years, ಅಂದರೆ ಎಕ್ಸ್ಪೀರಿಯನ್ಸ್, ಕಲ್ತಿರೋದ್ರ ಮೇಲೆ ಎಕ್ಸ್ಪೀರಿಯನ್ಸ್ ಇನ್ನೊಬ್ರಿಗೆ ಹೇಳಿಕೊಡೋದ್ರಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಆ್ಯಂಡ್ ಕೆಲಸ ಮಾಡೋದ್ರ ಮೇಲೆ ಶಕ್ತಿ ಇರೋದಿಲ್ಲ, ಆದರೆ ಅವರು ಮಾಡಿರೋ ಕೆಲಸದಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದನ್ನ ಹೇಳ್ಕೊಡೋದ್ರಲ್ಲಿ ಇವರು ತೊಡ್ಕೊಂಡಿರ್ತಾರೆ. ಇದೆಲ್ಲ ಹ್ಯೂಮನ್ ಡೆವಲಪ್ಮೆಂಟ್ ಸ್ಟೇಜಸ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಗ್ರಾಸ್ ಮೋಟರ್ ಸ್ಕಿಲ್. ಗ್ರಾಸ್ ಮೋಟರ್ ಅಂದರೆ ಕೈ ಮತ್ತು ಕಾಲು ಉಪಯೋಗಿಸಿ ಮಾಡೋ ಎಲ್ಲ ಅಂಶಗಳಿಗೆ ಏನಂತ ಕರಿತೀವಿ, ಗ್ರಾಸ್ ಮೋಟರ್ ಸ್ಕಿಲ್ ಅಂತ ಕರಿತೀವಿ. ಇದರಲ್ಲಿ ಯಾವುದು ಗ್ರಾಸ್ ಮೋಟರ್ ಸ್ಕಿಲ್ ಅಂತ ಕೇಳ್ತಿರೋದು. ನೈಟಿಂಗ್, ಆಪ್ಷನ್ ಎ. ಆಪ್ಷನ್ ಬಿ, ಸ್ವಿಮ್ಮಿಂಗ್. ಆಪ್ಷನ್ ಸಿ, ಕಟಿಂಗ್ ಅಲಾಂಗ್ ವಿತ್ ಔಟ್ಲೈನ್ ಆಫ್ ಸರ್ಕಲ್ ಇನ್ ಎ ಪೇಪರ್. ಆಪ್ಷನ್ ಡಿ, ಕಟಿಂಗ್ ಅಲಾಂಗ್ ವಿತ್ ಔಟ್ಲೈನ್ ಇನ್ ಎ ಬಿಗ್ ರೆಕ್ಟ್ಯಾಂಗಲ್ ಆನ್ ದ ಪೇಪರ್. ಸೊ ಇಲ್ಲಿ ಬಂದುಬಿಟ್ಟು ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, ಸ್ವಿಮ್ಮಿಂಗ್ ಆಗಿರುತ್ತೆ. ಸ್ವಿಮ್ಮಿಂಗು, ರನ್ನಿಂಗ್, ಜಂಪಿಂಗು, ಚೆಂಡು, ಸೈಕ್ಲಿಂಗು ಇದೆಲ್ಲ ಬಂದುಬಿಟ್ಟು ಗ್ರಾಸ್ ಮೋಟರ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಫಿಸಿಕಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಫಾಲೋ ದ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಅಂತ ಕೇಳ್ತಿದ್ದಾರೆ.
ಈ ಪ್ರಶ್ನೆಯ ಅರ್ಥ ಬಂದ್ಬಿಟ್ಟು ದೈಹಿಕ ಬೆಳವಣಿಗೆ ಮತ್ತು ವಿಕಸನವು ಕೆಲವು ನಿರ್ದಿಷ್ಟ ವಿಕಸನ ಸಿದ್ಧಾಂತಗಳನ್ನು ಅನುಸರಿಸುತ್ತದೆ, ಅದು ಹೇಗೆ ಅಂತೇಳ್ಬಿಟ್ಟು. ಆಪ್ಷನ್ ಎ ಇಂಟಿಗ್ರೇಷನ್ ಸಿಂಪಲ್ ಟು ಕಾಂಪ್ಲೆಕ್ಸ್, ಡಿಫ್ರೆನ್ಸಿಯೇಷನ್ ಕಾಂಪ್ಲೆಕ್ಸ್ ಟು ಸಿಂಪಲ್, ಅಂದರೆ ಸುಲಭದಿಂದ ಕಷ್ಟ ಕಡೆಗೆ ಅಥವಾ ಕಷ್ಟದಿಂದ ಸುಲಭದ ಕಡೆಗೆ. ಸೆಫಲೋಕಾಂಡಲ್ ಟಾಪ್ ಟು ಡೌನ್, ಪ್ರಾಕ್ಸಿಮಾಡಿಸ್ಟಲ್ ಇನ್ನರ್ ಟು ಔಟರ್ ಅಂತೇಳ್ಬಿಟ್ಟು, ಅಂದರೆ ತಲೆಯಿಂದ ಕಾಲಿನವರೆಗೆ ಸೆಫಲೋಕಾಂಡಲ್ ಅಂದರೆ, ಪ್ರಾಕ್ಸಿಮಿಡಿಸ್ಟಲ್ ಅಂದರೆ ಒಳಗಡೆಯಿಂದ ಹೊರಗಡೆಗೆ ಅಂತ. ಪ್ರಾಕ್ಸಿಮಿಡಿಸ್ಟಲ್ ಅಂದರೆ ಪ್ರಾಕ್ಸಿಮಿಡಿಸ್ಟಲ್ ಅಂದರೆ ಇಲ್ಲಿ ಟಾಪ್ ಟು ಡೌನ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಸೆಫಲೋಕಾರ್ಡಲ್ ಅಂದರೆ ಇನ್ನರ್ ಟು ಔಟರ್ ಅಂತ ಕೊಟ್ಟಿದ್ದಾರೆ. ಡಿಫ್ರೆನ್ಸಿಯೇಷನ್ ಸಿಂಪಲ್ ಟು ಕಾಂಪ್ಲೆಕ್ಸ್, ಇಂಟಿಗ್ರೇಷನ್ ಕಾಂಪ್ಲೆಕ್ಸ್ ಟು ಸಿಂಪಲ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ನಮಗೆ ಆಪ್ಷನ್ ಬಿ ಆಗಿರುತ್ತೆ. ಸೆಫಲೋಕಾಂಡ ಆಪ್ಷನ್ ಬಿ ಆಗಿರುತ್ತೆ. ಅಂದರೆ ಟಾಪ್ ಟು ಡೌನ್ ಆಗಿರುತ್ತೆ. ಪ್ರಾಕ್ಸಿಮಸ್ಟಲ್ ಅಂದರೆ ಇನ್ನರ್ ಟು ಔಟರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಅಕಾರ್ಡಿಂಗ್ ಟು ಹರ್ಬರ್ಟ್ ಗ್ರಾಂಡರ್ ಫಿಲಾಸಫರ್ ಆಸ್ ಟೈಪ್ ಆಫ್ ಇಂಟೆಲಿಜೆನ್ಸಿ ಆ್ಯಂಡ್ ಎ ಮುಂದಿನ ಪ್ರಶ್ನೆ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಸ್ಟ್ರೆಸ್ ಆನ್ ದ ಕಂಟ್ರೋಲ್ ಆಫ್ ಟೀಚರ್ ಆನ್ ದ ಲರ್ನಿಂಗ್ ಆಫ್ ಚಿಲ್ಡ್ರನ್ ಅಂತ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಇಸ್ ಸ್ಟ್ರೆಸ್ ಆನ್ ಅನ್ನೋದು ಕ್ವಶನ್ ಆಗಿದೆ. ಹಾಗಂದರೆ ಅನುಭವಾತ್ಮಕ ಕಲಿಕೆ ಅಂದರೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇರೋದು. ಆಪ್ಷನ್ ಎ ಕಂಟ್ರೋಲ್ ಆಫ್ ಟೀಚರ್ ಆನ್ ದ ಲರ್ನಿಂಗ್ ಆಫ್ ಚಿಲ್ಡ್ರನ್. ಆಪ್ಷನ್ ಬಿ ದ ರೋಲ್ ಆಫ್ reinforcement in learning. Option C importance of critical reflecting. Option D learning as a product rather than a process ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಇಂಪಾರ್ಟೆನ್ಸ್ ಟು ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳ್ಬಿಟ್ಟು. ಅಂದರೆ ಮಕ್ಕಳು ಬರೀ ಪುಸ್ತಕನ ನೋಡಿಕೊಂಡು ಓದೋದ್ರ ಅಲ್ಲದೆ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಷನ್ ಮಾಡೋದು, ರೋಲ್ ಪ್ಲೇ ಮಾಡೋದು, ಸಿಚುವೇಶನ್ನ ಅರ್ಥ ಮಾಡಿಕೊಂಡು ಕ್ರಿಟಿಕಲ್ಲಾಗಿ ರಿಫ್ಲೆಕ್ಟ್ ಮಾಡೋದು, ಅವರು ಎಕ್ಸ್ಪರಿಮೆಂಟಲ್ಲಾಗಿ ಹೋದರೆ ಮಕ್ಕಳಿಗೆ ಅರ್ಥ ಆಗುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಎಫೆಕ್ಟಿವ್ ಮೆಥಡ್ ಇನ್ ಎನ್ಹಾನ್ಸ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇನ್ ಚಿಲ್ಡ್ರನ್. ಇದಕ್ಕೆ ಆಪ್ಷನ್ಸ್ ಬಂದುಬಿಟ್ಟು ಡಿಸ್ಕರೇಜಿಂಗ್ ಇಂಡಿಪೆಂಡೆಂಟ್ thinking and focusing on declarative knowledge. Option B encouraging them to avoid difficult and problems. Option C providing them with ready made solution to problem. Option D giving them opportunity to brainstorming and make a innovative guesses. ಈ ಪ್ರಶ್ನೆ ಅರ್ಥ ಏನು ಅಂದರೆ, ಮಕ್ಕಳಲ್ಲಿ ಸಮಸ್ಯೆ ಪರಿಹಾರ ಸಾಮರ್ಥ್ಯವನ್ನು ಹೆಚ್ಚಿಸುವ ಪರಿಣಾಮಕಾರಿ ವಿಧಾನ ಯಾವುದು ಅಂತೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇರೋದಂದರೆ, ಅವರೇ ಅವರ ಸಮಸ್ಯೆನ ಪರಿಹಾರ ಮಾಡ್ಕೋಬೇಕು. ಇದಕ್ಕೆ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ. ಗಿವಿಂಗ್ ದೆಮ್ ಆಪರ್ಚುನಿಟಿ ಟು ಬ್ರೈನ್ ಸ್ಟ್ರಾಮ್ ಆ್ಯಂಡ್ ಮೇಕ್ ಇಂಟಿಟ್ಯೂವ್ ಗೆಸ್ಸಸ್. ಅಂದರೆ ಚಿಂತನೆ ಮತ್ತು ಸಮಸ್ಯೆಗಳನ್ನು ಪರಿಹಾರ ಕೌಶಲ್ಯವನ್ನು ಬೆಳೆಸುವುದು ಮಕ್ಕಳಲ್ಲಿ ಅವರ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಸರಿಯಾದ ವಿಧಾನ ಆಗಿರುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಮುಂದಿನ ಪ್ರಶ್ನೆ, read of the following statement and choose the correct option. Assertion: teachers should create a meaningful environment which seek active participation in engagement of all children. ಅದಕ್ಕೆ ರೀಸನ್ ಬಂದ್ಬಿಟ್ಟು all children are intensely motivated to learn and are capable to learn ಅಂತ ಹೇಳ್ಬಿಟ್ಟು. ಆಪ್ಷನ್ ಎ ಬಂದ್ಬಿಟ್ಟು both A and R are false. Option B both A and R are true and R is a correct explanation for A. Option C both A and R are true but R is not correct explanation of A. Option D A is true but R is false ಅಂತ ಇಲ್ಲಿ ಹೇಳಿದ್ದಾರೆ.
ಈ ಪ್ರಶ್ನೆ ಅರ್ಥ ಬಂದ್ಬಿಟ್ಟು ಒಬ್ಬ ಶಿಕ್ಷಕರಾದಂಥವರು ಮಕ್ಕಳಲ್ಲಿ ಪಾರ್ಟಿಸಿಪೇಷನ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ಅವರಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅವರು ಒಂದು ಒಳ್ಳೆಯ ವಾತಾವರಣನ ಸೃಷ್ಟಿಸಬೇಕು ಅಂತ ಹೇಳ್ಬಿಟ್ಟು ಅಸರ್ಷನ್ ಹೇಳ್ತಿರೋದು. ಅದಕ್ಕೆ ರೀಸನ್ ಬಂದ್ಬಿಟ್ಟು ಆಲ್ ಚಿಲ್ಡ್ರನ್ ಆರ್ ಇಂಟ್ರೆನ್ಸಿಯಲಿ ಮೋಟಿವೇಟ್ ಟು ಲರ್ನ್ ಆ್ಯಂಡ್ ಆರ್ ಕೇಪಬಲ್ ಆಫ್ ಲರ್ನಿಂಗ್. ಅಂದರೆ ಆಂತರಿಕವಾಗಿ ಪ್ರೇರಿತರಾಗ್ತಿದ್ದಾರೆ ಟೀಚರ್ ಮಾಡೋ ಕ್ಲಾಸ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿರೋದು. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ. ಬೋತ್ ಎ ಆ್ಯಂಡ್ ಆರ್ ಟ್ರೂ ಆಗಿರುತ್ತೆ, ಮತ್ತು ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದಿ ಅಸರ್ಷನ್ಗೆ ಆಗಿರುತ್ತೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಪ್ರೋಸೆಸ್ ಡಸ್ ನಾಟ್ ಕಾಂಟ್ರಿಬ್ಯೂಟ್ ಟು ದ ಕೋರ್ಸ್ ಆಫ್ ಲರ್ನಿಂಗ್. ಈ ಪ್ರಶ್ನೆಯ ಅರ್ಥ ಬಂದ್ಬಿಟ್ಟು ಕೆಳಗಿನ ಯಾವ ಪ್ರಕ್ರಿಯೆ ಕಲಿಕೆಯ ಹಾದಿಗೆ ಸಹಾಯ ಮಾಡುವುದಿಲ್ಲ ಅಂತ ಹೇಳ್ಬಿಟ್ಟು. ಆಪ್ಷನ್ಸ್ ಆರ್ಗನೈಸೇಷನ್, ಕ್ಯಾಟಗರೈಸೇಷನ್, ಕಾನ್ಸೆಪ್ಷಲೈಸೇಷನ್, ಡಿಸೆಂಟ್ರಲೈಸೇಷನ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ, ಡಿಸೆಂಟ್ರಲೈಸೇಷನ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಆನ್ ಎಕ್ಸಾಂಪಲ್ ಆಫ್ ಎ ಕ್ವಶನ್ ದಟ್ ರಿಕ್ವೈರ್ ಸ್ಟೂಡೆಂಟ್ ಟು ರಿಫ್ಲೆಕ್ಟ್ ಆನ್ ದೇರ್ ಓನ್ ಥಿಂಕಿಂಗ್. ಆಪ್ಷನ್ ಎ, ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ನೌನ್ ಆ್ಯಂಡ್ ವರ್ಬ್ is a sentence. B, what is the definition of a verb? Option C, how do you change a verb to the present tense? Option D, how has you thinking about the use of verb changing since the beginning of the classes ಅಂತ. ಈ ಪ್ರಶ್ನೆ ಅರ್ಥ, ವಿದ್ಯಾರ್ಥಿಗಳು ತಮ್ಮದೇ ಯೋಚನಾ ಪ್ರಕ್ರಿಯೆಯನ್ನು ಪರಿಶೀಲಿಸಲು ಬೇಕಾಗುವ ಯೋಚನಾ ವಿಧಾನ ಹೇಗಿರಬೇಕು ಅಂತ ಹೇಳ್ಬಿಟ್ಟು ಕೇಳ್ತಿರೋದು. ಅಂದರೆ ಅವರೇ ಅದನ್ನ ಯೋಚನೆ ಮಾಡಿ ಪರಿಶೀಲಿಸಬೇಕು, ಅದನ್ನು ಹೇಗಿರಬೇಕು ಅಂತ. ಇಲ್ಲೊಂದು ಇಂಗ್ಲೀಷ್ ವರ್ಬ್ ಮತ್ತು ನೌನ್ನ ತಗೊಂಡು ಹೇಳಿದ್ದಾರೆ. ಅದರಲ್ಲಿ ಏನು ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ನೌನ್ ಆ್ಯಂಡ್ ವರ್ಬ್. ಸೆಂಟೆನ್ಸಲ್ಲಿ ರಿಲೇಷನ್ಶಿಪ್ ಬಿಟ್ವೀನ್ ವರ್ಬ್ಗೆ ಮತ್ತಿಗೆ ನೌನ್ಗೆ ಇರುವ ರಿಲೇಷನ್ಶಿಪ್ನ ತಿಳ್ಕೊಳ್ಳೋದಾಗಿರಲಿ, ಅಥವಾ ಬರೀ ವರ್ಬ್ನ ಡೆಫಿನೇಷನ್ನ ತಿಳ್ಕೊಳ್ಳೋದಾಗಿರಲಿ, ಅಥವಾ ವರ್ಬ್ ಮತ್ತು ಪ್ರೆಸೆಂಟ್ ಟೆನ್ಸ್ನ ತಿಳ್ಕೊಳ್ಳೋದಾಗಿರಲಿ, ಹೇಗೆ ಅದರಲ್ಲಿ ಮಕ್ಕಳು ಯೋಚನಾ ವಿಧಾನ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳಿರೋದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ, ಹೌ ಹ್ಯಾಸ್ ಯು ಥಿಂಕಿಂಗ್ ಅಬೌಟ್ ಯೂಸ್ ದ ವರ್ಬ್ ಚೇಂಜ್ಡ್ ಸಿನ್ಸ್ ದ ಬಿಗಿನಿಂಗ್. ಅಂದರೆ ಕ್ರಿಯಾಪದಗಳ ಬಳಕೆ, ನಾವು ಮಾತಾಡಬೇಕಾದ್ರೆ ಕ್ರಿಯಾಪದಗಳ ಬಳಕೆ ಹೇಗೆ ಆಗ್ತಿರುತ್ತೆ, ಪದಗಳನ್ನು ಹೇಗೆ ಬಳಕೆ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಮಾತಾಡಬೇಕಾದ್ರೆ ಅನ್ನೋದು ಇದರ ಉತ್ತರ ಆಗಿರುತ್ತೆ. ಸೊ ಇದೇ ಥರ ವೀಡಿಯೋಸ್ಗೋಸ್ಕರ ಪರೀಕ್ಷಾ ಎಜುಕೇಷನ್ ಹಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.